ನಮ್ಮ ಚಾನಲ್ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯೋಕ್ಕೋಸ್ಕರ ಇಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಇದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿದಿರಿ. ನಂಗೆ ಈಗಾಗಲೇ ಅಮೆಝಾನಿಂದ ಒಂದು ಡೆಲಿವರಿ ಬಂತು. ಇದು ಸೋನಿ ಅವರ PlayStation 4 Pro ಕನ್ಸೋಲ್, ಗೇಮಿಂಗ್ ಕನ್ಸೋಲು. ನನ್ನ ಹತ್ರ ಆಲ್ರೆಡಿ ಒಂದು Xbox One S ಒಂದು ಕನ್ಸೋಲ್ ಇದೆ. ನೀವೇನಾದ್ರೂ ಅದ್ರ ಬಗ್ಗೆ ವಿಡಿಯೋ ನೋಡ್ಬೇಕಂದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾರ್ಡಲ್ಲಿ ಬಿಟ್ಟಿರ್ತೀನಿ. ಓಕೆ, ಇದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಅಷ್ಟಕ್ಕೂ ಮುಂಚೆ ನನ್ನ ಹೆಸರು ವೇಗ್ ಭಾಗ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಟ್ಯೂಟ್ಸ್. ಇನ್ನು ಲೇಟ್ ಮಾಡೋದು ಬೇಡ, ಇವಾಗ ಅನ್ಬಾಕ್ಸಿಂಗ್ ಅನ್ನೋದನ್ನು ಮಾಡೋಣ. ಸೀಲ್ಸ್ನೆಲ್ಲ ಬ್ರೇಕ್ ಮಾಡೋಣ. ಮಾಡ್ತಾ ಇದ್ದೀನಿ. ಟಾಪ್ ಸೈಡು ಫುಲ್ ಪ್ಯಾಕಿಂಗ್ ಎಲ್ಲ ನೀಟಾಗೇ ಇದೆ. ಸ್ವಲ್ಪ ಅಲ್ಲಿ ಮೂಲೆಲ್ಲ ಒಂದು ಅರ್ಧೋಗಿದೆ ಅಷ್ಟೇ, ಅದು ಡೆಲಿವರಿ ಮಾಡಬೇಕಾದ್ರೆ. ಓಕೆ, ಒಳಗಡೆ ನೋಡಿದ ತಕ್ಷಣ ಕನ್ಸೋಲ್ದೊಂದು ಬಾಕ್ಸ್ ಇಟ್ಟಿದ್ದಾರೆ. ಆ ಬಾಕ್ಸ್ನ ಹೊರಗೆ ತೆಗಿಯೋಣ, ಏನೇನಿದೆ ಅಂತ ನೋಡೋಣ. ಓಕೆ, ಹೊರಗೆ ತೆಗಿತಾ ಇದ್ದೀನಿ. ಹೊರಗಡೆ ತೆಗಿದ ತಕ್ಷಣ ನೋಡೋಕ್ಕೆ ಈ ರೀತಿಯಾಗೇ ಇದೆ. 1 year ವಾರಂಟು, ಅಡಿಷ್ನಲ್ ಕಂಟ್ರೋಲರು, PS4 Pro ಅಂತ ಬರ್ತಿದೆ. ಬ್ಯಾಕ್ ಸೈಡ್ ನೋಡಿದ್ರೆ ದ ಸೂಪರ್ ಚಾರ್ಜರ್ 4K ಅಂತ ಬರ್ತಿದ್ದಾರೆ. ಸ್ಟನ್ನಿಂಗ್ 4K, ತಿರ್ಗಿ HDRಗೆ ಸಪೋರ್ಟ್ ಮಾಡುತ್ತೆ. ವೈಬ್ರೆಂಟ್ HDR, ತಿರ್ಗಿ ಆಮೇಲೆ ಕಲರ್ಸ್ ಕೂಡ ಬ್ರೈಟಾಗಿ ಸ್ವಲ್ಪ ತೋರಿಸುತ್ತೆ. ಇದೊಂದು ಫ್ಯೂಚರ್ಸು ಹಿಂದ್ಗಡೆ ಹಾಕಿದ್ದಾರೆ. ರೈಟ್ ಸೈಡ್ ನೋಡ್ಕೊಳೋದಾದ್ರೆ ಅದಕ್ಕೆ ಬರೋ ಐಟಮ್ಸ್ನೆಲ್ಲ ಹಾಕಿದ್ದಾರೆ. ಜೆಟ್ ಬ್ಲ್ಯಾಕ್ 1 TB ಮಾಡಲ್ ನಂಬರ್ ಬರೆದಿದ್ದಾರೆ. ಇನ್ನು ಹಾಗೆ ಕೆಳಗಡೆ ಬರ್ತಾ ಇದ್ರೆ ಯೂಸರ್ ಮ್ಯಾನ್ಯಲ್ಲು, USB ಕೇಬಲ್ ಚಾರ್ಜರ್ದು, ಜಾಯ್ಸ್ಟಿಕ್ದು, ಹಂಗೆ ಪವರ್ ಕೇಬಲ್ಲು, ಇನ್ನೊಂದು HDMI ಕೇಬಲ್ಲು, ಒಂದು ಹೆಡ್ಸೆಟ್ಟು, ಇನ್ನೊಂದು ಜಾಯ್ಸ್ಟಿಕ್ಕು, ಒಂದು ಕನ್ಸೋಲು, ಇಷ್ಟಿರ್ತವೆ ಬಾಕ್ಸ್ ಒಳಗೆ ಅಂತ ಹಾಕಿದ್ದಾರೆ. ಟಾಪ್ ಸೈಡ್ ನೋಡೋದಾದ್ರೆ PS4 Pro ಅಂತ ಬರ್ಬಿಟ್ಟು ಜೆಟ್ ಬ್ಲ್ಯಾಕ್ 1 TB ಅಂತ ಬರ್ದಿದ್ದಾರೆ. ಬಾಟಮ್ ಸೈಡ್ ನೋಡೋದಾದ್ರೆ ಈ ಥರ ಇದೆ. ಕೆಳಗಡೆ ನೋಡೋದಾದ್ರೆ HDMI ಸಪೋರ್ಟ್ ಮಾಡುತ್ತೆ, DTSಗೆ ಸಪೋರ್ಟ್ ಮಾಡುತ್ತೆ, ಡಾಲ್ಬಿಗೆ ಸಪೋರ್ಟ್ ಮಾಡುತ್ತೆ. ಇನ್ನೆಲ್ಲ ಸರ್ಟಿಫಿಕೇಶನ್ಸ್. ಸೀಲ್ಸ್ನ ಬ್ರೇಕ್ ಮಾಡೋಣ, ಲೇಟ್ ಮಾಡೋದು ಬೇಡ. 2 ಇರ್ತವೆ, ಅವೆರಡನ್ನು ಸೀಲ್ಸ್ ಬ್ರೇಕ್ ಮಾಡಿಬಿಟ್ರೆ ಬ್ರೇಕ್ ಆದಂಗೆ. ಓಕೆ, ಓಪನ್ ಮಾಡಿದ ತಕ್ಷಣ ಒಳಗಡೆ ಒಂದು ವೈಟದು ಬಾಕ್ಸ್ ಇದೆ. ಇನ್ನೊಂದು ಆ ಬಾಕ್ಸ್ನ ಹೊರಗೆ ತೆಗಿತೀನಿ. ಓಕೆ, ಸ್ಲೈಡ್ ಮಾಡೋಣ. ಈಗ ಇದೆ ಆ ವೈಟ್ ಬಾಕ್ಸು. ಓಕೆ, ಅದರೊಳಗಡೆ ಏನೇನಿದೆ ಅಂತ ನೋಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಅದ್ರ ಮೇಲೆ ಏನೇನು ಬರ್ತಿದ್ದಾರೆ ಅಂತ ನೋಡೋಣ. ಇದೇನೋ ಬರ್ತಿದ್ದಾರೆ 4. ಓಕೆ, ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ಫಸ್ಟ್ ಒಳಗಡೆ ಏನಿದೆ ನೋಡೋಣ. ಫಸ್ಟ್ ಓಪನ್ ಮಾಡಿದ ತಕ್ಷಣ ಬುಕ್ ಇದೆ. ಏನದು? ಐ ಥಿಂಕ್ ಯೂಸರ್ ಮ್ಯಾನ್ಯಲ್ ಅನ್ಕೊತೀನಿ. ಅದೇ ಯೂಸರ್ ಮ್ಯಾನ್ಯಲ್ಲೇ. ಒಂದ್ಸರಿ ನೋಡಿಸ್ತೀನಿ ನೋಡಿ. PS4 Pro ಅಂತ ಬರ್ತಿದೆ. ಇದನ್ನು ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ. ಇನ್ನು ನೆಕ್ಸ್ಟ್ ಗುಣ ಅದು ಅದೇ ಅನ್ಕೊತೀನಿ. ಅದು ಯಾವ ಥರ ಸರ್ವಿಸ್ ಸೆಂಟರ್ ದೂರ ಅನ್ಕೊತೀನಿ. ನೆಕ್ಸ್ಟ್ ಬಂದುಬಿಟ್ಟು ಜಾಯ್ಸ್ಟಿಕ್ ಅನ್ನೋದು ಕೊಟ್ಟಿದ್ದಾರೆ ನೋಡಿರಿ, ಬ್ಲ್ಯಾಕ್ ಕಲರಲ್ಲಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು HDMI ಕೇಬಲ್ಲು, TVಗೂ ಆಮೇಲೆ ಕನ್ಸೋಲ್ಗೂ ಕನೆಕ್ಟ್ ಮಾಡೋದು. ಇನ್ನು ನೆಕ್ಸ್ಟು ಇದು ನೋಡಿ, ಏನಪ್ಪ ಹೆಡ್ಸೆಟ್. ಇದು 1 year ಮಾತ್ರ ಕನೆಕ್ಟ್ ಮಾಡ್ಕೊಳೋದಕ್ಕಾಗೋದು. ಇದು 2 years ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ನೋಡಿದ್ರೆ ಇನ್ನು ಪವರ್ ಸಪ್ಲೈ ಕೇಬಲ್. ಇದು ನೋಡ್ರಿ ಈ ಥರ ಇದೆ ಒರಿಜಿನಲ್ದು. ಓಕೆ, ಕನ್ಸೋಲ್ ಯಾವ ಥರ ತೆಗಿಯೋದು? ಓಹೋ, ಕೆಳಗಡೆಯಿಂದ ಎತ್ತಿದ್ರೆ ಬರುತ್ತೆ. ಓಕೆ, ಕನ್ಸೋಲ್ ಒಳಗಡೆ ಇದೆ. ಪಕ್ಕದಲ್ಲಿ ನೀಟಾಗಿ ಸ್ಲೈಡ್ ಮಾಡ್ತೀನಿ ಹೊರಗಡೆ. ಓಕೆ, ಸ್ಲೈಡ್ ಮಾಡಿದ್ರೆ ಬಂದುಬಿಡುತ್ತೆ. ಸೈಡ್ಗೆ ಇಟ್ಬಿಟ್ಟಿರೋಣ ವೈಟ್ ಡಬ್ಬನ. ಒಳಗಡೆನ ಏನೇನಿದೆ ನಾನು ನೋಡ್ತಾ ಇದ್ದೀನಿ. ವಾರಂಟ್ ಕಾರ್ಡ್ ಕೊಟ್ಟಿರಬೇಕಲ್ಲ, ಎಲ್ಲದು ವಾರಂಟ್ ಕಾರ್ಡ್. ಓಕೆ, ಫಸ್ಟ್ ಇದು ನೋಡ್ಬಿಡೋಣ, ಆಮೇಲೆ ವಾರಂಟ್ ಕಾರ್ಡ್ ಕೊಟ್ಟಿದ್ರಲ್ಲ ನೋಡೋಣ. ಕೊಟ್ಟಿರ್ತಾರೆ, ಇದರಲ್ಲೇ ಒಳಗಡೆ ಎಲ್ಲ ಇಕ್ಕಿರ್ತೀನಿ. ಓಕೆ, ಇದು ನೋಡಿದ್ರೆ ನೀಟಾಗಿ ರ್ಯಾಪ್ ಮಾಡಿದ್ದಾರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ. ಲೋಗೋ ನೋಡ್ರಿ. ಓಕೆ, ತೆಗಿತೀನಿ ಒಳಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ. ಫುಲ್ ಜೆಟ್ ಬ್ಲ್ಯಾಕ್ ಇದೆ ನೋಡ್ರಿ, ಈ ಥರ ಇದೆ. ಐ ಥಿಂಕ್ ಉಲ್ಟಾ ಇಟ್ಕೊಂಡಿದ್ದೀನಿ, ಸ್ಟ್ರೈಟ್ ಮಾಡಿ ತೋರಿಸ್ತೀನಿ. ಓಕೆ, ಇದು ಲೆಫ್ಟ್ ಸೈಡ್, ಈ ಕಡೆ ಅಲ್ಲ. ಇದು ಸ್ಟ್ರೈಟ್ ನಿಮ್ಮ ಸೈಡು. ಓಕೆ, ಸೈಡ್ಗೆ ನೋಡ್ರಿ, ಇದೇ ವಾರಂಟ್ ಕಾರ್ಡು. 1 year ವಾರಂಟ್ ಬರುತ್ತೆ. ಫ್ರಂಟ್ ಸೈಡಿಂದ ನೋಡ್ರಿ ಈ ಥರ ಕಾಣಿಸುತ್ತೆ. PS4 ಅಂತ ಲೋಗೋ ಕಾಣಿಸುತ್ತೆ. ಅದು ಬಂದುಬಿಟ್ಟು ಜಾಯ್ಸ್ಟಿಕ್ಕು. ಫ್ರಂಟ್ ಸೈಡಿಂದ ಈ ಥರ ಕಾಣಿಸುತ್ತೆ. ಫ್ರಂಟ್ ಸೈಡ್ ಏನೇನು ಕೊಟ್ಟಿದ್ದಾರಪ್ಪ ಅಂದರೆ ಒಂದು ಪವರ್ ಬಟನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಅದು ಒತ್ತಿದ ತಕ್ಷಣ ಬ್ಲೂ ಕಲರ್ ಲೈಟ್ ಅನ್ನೋದು ಅಂಟ್ಕೊಳುತ್ತೆ. ಇನ್ನು ಹಂಗೆ ಈ ಸೈಡ್ ಬಂದುಬಿಟ್ರೆ ಇದು ಡಿಸ್ಕ್ ಎಜೆಕ್ಟರು. ಇನ್ನು 2 USBಗಳು, ಇವು ಚಾರ್ಜ್ ಇಟ್ಕೊಳೋಕ್ಕೆ ಒಂದು ಪೆನ್ಡ್ರೈವನ್ನು ಇಕ್ಬೋದು. ಇನ್ನು PS4 ಅಂತ ಲೋಗೋ. ಇನ್ನು ಬ್ಯಾಕ್ ಸೈಡ್ ನೋಡ್ಕೊಳೋದಾದರೆ ಇದು ಪವರ್ ಪೋರ್ಟು, ಇದು HDMI ಪೋರ್ಟು, ಇನ್ನೊಂದು ಮಟ್ಟಿಗೆ ಕ್ಯಾಮ್ರಾ ಕೊಡ್ತಾರೆ. ಆಮೇಲೆ ಇನ್ನೊಂದು ಆಡಿಯೋ ಪೋರ್ಟು. ಇನ್ನು ಟಾಪ್ ಸೈಡ್ ನೋಡ್ಕೊಳೋದಾದರೆ ಒಂದು ಲೋಗೋ ಅನ್ನೋದು ಈ ಥರ ಇರುತ್ತೆ. ಅದು ಲೈಟ್ ಬಿದ್ದರೆ ಒಂಥರ ಸಿಲ್ವರ್ ಥರ ಹಿಂಗೆ ಹೊಳೆಯುತ್ತೆ. ಇನ್ನು ಬಾಟಮ್ ಸೈಡ್ ನೋಡ್ಕೊಳೋದಾದರೆ ಫುಟ್ ಪ್ರಿಂಟು ಸೇಮ್ ಅವ್ರ ಲೋಗೋ ಥರನೇ ಕೊಟ್ಟಿದ್ದಾರೆ. ರೌಂಡು, ಇಂಟು, ಟ್ರಯಾಂಗಲ್ಲು, ಬಾಕ್ಸು ಈ ಥರ ಇರುತ್ತೆ. ಇದು ನೋಡ್ರೆ ಜಾಯ್ಸ್ಟಿಕ್. ಇದು ಇನ್ನು ಜಾಯ್ಸ್ಟಿಕ್ ನೋಡೋಣ ಯಾವ ರೀತಿ ಅನ್ನೋದು ಇದೆ ಅಂತ. 2 ಥಂಬ್ ಸ್ಟಿಕ್ಗಳು ಕೊಟ್ಟಿದ್ದಾರೆ.
ನೋಡಿ ಈ ಥರ ಇದ್ದಾವೆ ಟರ್ಮ್ ಸ್ಟಿಕ್ಕು. ಇನ್ನು ಅಪ್ಪು ಡೌನು ಲೆಫ್ಟು ರೈಟು ಅನ್ನೋ 2 ಬಟನ್ ಕೊಟ್ಟಿದ್ದಾರೆ. ಇನ್ನೊಂದು ಶೇರ್ ಅನ್ನೋ ಬಟನ್ ಕೊಟ್ಟಿದ್ದಾರೆ. ಇನ್ನು ಮಧ್ಯದಲ್ಲಿ ಕಾಣಿಸ್ತಿಲ್ಲ ಇದು ಟ್ರ್ಯಾಕ್ ಪ್ಯಾಡ್. ಇದು ಬಂದುಬಿಟ್ಟು ಆಪ್ಷನ್ ಬಟನ್ನು. ನೀವು ನೋಡಿದ್ರೆ ಎಕ್ಸ್ಟ್ರಾ ಬಟನ್ಸು. ಇನ್ನು ಇವು ಟ್ರಿಗರ್ಸ್, ಇವು ಅಪ್ಪರ್ ಟ್ರಿಗರು ಲೋವರ್ ಟ್ರಿಗರ್ಸ್ ಅಂತ ಲೆಫ್ಟ್ ಟು ರೈಟ್ ಎರಡೂ ಕೊಟ್ಟಿರ್ತಾರೆ. ಇಲ್ಲಿ ಸೋನಿ ಅಂತ ಕಾಣಿಸ್ತದೆ, ಅದು ಲೈಟ್ ಅಂಟ್ಕೊಳುತ್ತೆ, ಅದು ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಅದು. ಇನ್ನು ಫ್ರಂಟ್ ಸೈಡ್ ನೋಡ್ಕೊಳೋದಾದರೆ ಯಾವ ಥರ ಇದೆ ಅಂತ ನೋಡೋಣ. ಫ್ರಂಟ್ ಸೈಡ್ ನೋಡಿದ್ರೆ ಒಂದು ಎಕ್ಸ್ಟ್ರಾ ಕನೆಕ್ಟರ್ ಪೋರ್ಟ್ ಕೊಟ್ಟಿದ್ದಾರೆ, ಒಂದು HDMI ಪೋರ್ಟ್ ಕೊಟ್ಟು, ಇನ್ನೊಂದು PSP ಬಟನ್ನು, ಒಂದು ಸ್ಪೀಕರ್ ಕೊಟ್ಟಿದ್ದಾರೆ. ನಂಗೆ ಇದಕ್ಕಿಂತ ಎಕ್ಸ್ಬಾಕ್ಸ್ ಕಂಟ್ರೋಲರ್ ಇಷ್ಟ ಆಯಿತು. ಅವೆರಡಕ್ಕೂ ಕಂಪೇರ್ ಮಾಡಿ ಒಂದು ವಿಡಿಯೋ ಸಹ ಮಾಡ್ತೀನಿ. HDMI ಕೇಬಲ್ಲು, ಪವರ್ ಕೇಬಲ್ಲು, ಇಯರ್ಫೋನ್ಸು, ಇನ್ನು ಹಾಕೊಂಡ್ರೆ ಜಾಯ್ಸ್ಟಿಕ್ನ ಚಾರ್ಜರು, USB ಕೇಬಲ್ ಕೊಟ್ಟಿರ್ತಾರೆ. ಪವರ್ ಪ್ಲಗ್ನ ಪಿನ್ ಮಾಡೋಣ, ಹಾಗೆ HDMI ಗುಣನೂ ಪಿನ್ ಮಾಡೋಣ. HDMI ಪಿನ್ ಮಾಡಿದೆ. ಆಮೇಲೆ ಫ್ರಂಟ್ ಸೈಡ್ ಇವಾಗ ಜಾಯ್ಸ್ಟಿಕ್ ಚಾರ್ಜರ್ನ ಕನೆಕ್ಟ್ ಮಾಡೋಣ, USB ನ. ಓಕೆ, ಇಲ್ಲಿ ಕನೆಕ್ಟ್ ಮಾಡ್ಬೋದು, ಯಾವುದಕ್ಕನ್ನ ಕನೆಕ್ಟ್ ಮಾಡ್ಬೋದು. ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಕನೆಕ್ಟ್ ಮಾಡಿದ್ದೆಲ್ಲ ಆಯಿತು. ಇವಾಗ ಪವರ್ ಅನ್ನೋದು ಆನ್ ಮಾಡೋಣ. ಪವರ್ ಆನ್ ಆಗಿದ ತಕ್ಷಣ ಈ ಥರ ಸ್ಕ್ರೀನಲ್ಲಿ ಬರುತ್ತೆ. ಅದಕ್ಕೆ ಫಸ್ಟ್ ನಾವು ಜಾಯ್ಸ್ಟಿಕ್ ಅನ್ನೋದನ್ನು ಕನೆಕ್ಟ್ ಮಾಡಬೇಕು. ಅದು ಸ್ವಲ್ಪ ಚಾರ್ಜ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ನೋಡ್ರಿ ಸರ್, ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಆಗಿದ ತಕ್ಷಣ ಈ ಥರ ಎಲ್ಲ ಚೇಂಜ್ ಆಗ್ತದೆ. ಟೆಕ್ಸ್ಟ್ ಅದ್ರ ಮೇಲೆ ಟೆಕ್ಸ್ಟ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ಓಕೆ, ನೋಡ್ತಾ ಇರ್ತಾನೆ. ಇವಾಗ ನಾವು ಲ್ಯಾಂಗ್ವೇಜ್ ಅನ್ನೋದು ಸೆಲೆಕ್ಟ್ ಮಾಡಬೇಕು. ಬೇರೆ ಲ್ಯಾಂಗ್ವೇಜ್ ಯಾವನಿದ್ದಾವೆ ನೋಡ್ತೀನಿ, ಕನ್ನಡ ಇಂಗ್ಲೀಷ್ ಅನ್ನೋವು. ಕನ್ನಡ ಅನ್ನೋದು ಯಾವನು ನೋಡ್ತೀನಿ, ಇಲ್ಲ ಇಂಗ್ಲೀಷ್ ಯುನೈಟೆಡ್ ಕಿಂಗ್ಡಮ್ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ್ದಾಗಿದ ತಕ್ಷಣ ನೆಟ್ವರ್ಕ್ನ ಕೇಳುತ್ತೆ. ವೈಫೈ ಇಲ್ಲ ಅಂದರೆ ಲ್ಯಾನ್ ಕನೆಕ್ಟ್ ಮಾಡಿ, ನಾನು ವೈಫೈನೇ ಕನೆಕ್ಟ್ ಮಾಡ್ತೀನಿ. ವೈಫೈನ ವೈಫೈ ಸೆಲೆಕ್ಟ್ ಮಾಡಿದೆ, ಯೂಸ್ ವೈಫೈ. ಅದಾದಮೇಲೆ ಇವಾಗ ವೈಫೈನ ಕನೆಕ್ಟ್ ಮಾಡ್ತೀನಿ. ಐ ಆಮ್ ಸಿಂಗಲ್. ಇನ್ನು ಅದಕ್ಕೆ ಪಾಸ್ವರ್ಡ್ ಹೊಡಿಬೇಕು. ಪಾಸ್ವರ್ಡ್ ಹೊಡಿದ ತಕ್ಷಣ ಕನೆಕ್ಟ್ ಆಗಿಬಿಡುತ್ತೆ. ಓಕೆ, ಪ್ಲೀಸ್ ವೇಟ್ ಅಂತ ಕೊಡ್ತಾ ಇದೆಲ್ಲ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಸ್ಕಿಪ್ ಅಂತ ಹೊಟ್ಟು, ನಮ್ಮ ಹತ್ರ ಕ್ಯಾಮ್ರಾ ಇಲ್ವಲ್ಲ. ಅದಾದಮೇಲೆ ನಮ್ಮ ಟೈಮ್ ಝೋನ ಸೆಟ್ ಮಾಡಬೇಕು. ನಮ್ಮ ಟೈಮ್ ಝೋನ್ ಕೋಲ್ಕತ್ತಾಗೆ ಸೆಟ್ ಮಾಡ್ತೀನಿ. ಆಮೇಲೆ ಟೈಮು ಡೇಟ್ನ ಸೆಟ್ ಮಾಡಿಬಿಡೋದು. ನೆಕ್ಸ್ಟ್ ಅಗ್ರಿಮೆಂಟ್ನ ಕನ್ಫರ್ಮ್ ಅಂತ ಹೊಡಿಬೇಕು. ನಾನೆಲ್ಲ ಇನ್ನು ಬೇಕಾಗಿರೋ ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಂಡು ಕನ್ಫರ್ಮ್ ಅಂತ ಹೊಡಿಯೋದು. ತಿರ್ಗಾ ಅಗ್ರಿಮೆಂಟ್ಗೆ ಅಕ್ಸೆಪ್ಟ್ ಮಾಡೋದು. ಸ್ಟಾರ್ಟ್ ನಾವು ಈ ಥರ ಈಗ ಸ್ಟಾರ್ಟ್ ಆಗುತ್ತೆ. ಯೂಸರ್ 1 ಅಂದರೆ ಒಂದು ಅಕೌಂಟ್ ಅನ್ನೋದು ನಮಗೆ ಬರುತ್ತೆ. ಈ ಥರ ಇರುತ್ತೆ ಇಂಟರ್ಫೇಸು. ನೋಡ್ತಾ ಇರ್ತಾನೆ, ಎಲ್ಲ ವಾಟ್ಸ್ ನ್ಯೂ ಅಂತ ಎಲ್ಲ ಕೊಡ್ತಾ ಇರುತ್ತೆ. ಗ್ಯಾಲರಿ, ಇಂಟರ್ನೆಟ್ಟು, ಲೈಬ್ರರಿ. ಇನ್ನು ಮೇಲೆ ನೋಡ್ರೆ ಚಾರ್ಟ್ಸ್ ಇರ್ತವೆ, ಪ್ರೊಫೈಲ್ಸ್ ಇರ್ತವೆ, ಪ್ರಿಯಾರಿಟಿ ಸೆಟ್ಟಿಂಗ್ಸು, ಪವರ್ ಸೆಟ್ಟಿಂಗ್ಸು. ಇದರಲ್ಲಿ ಗೇಮ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ನಾನು ಸ್ವಲ್ಪ 3 ಗೇಮ್ಸ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಒಂದು ಸ್ಪೈಡರ್ ಮ್ಯಾನು, ಒಂದು ಅನ್ಚಾಪ್ಟರ್ಡು, ಒಂದು ಗಾಡ್ಸ್ ಆಫ್ ವಾರು. ನಿಮಗೆ ಗಾಡ್ಸ್ ಆಫ್ ವಾರ್ ಅನ್ನೋದನ್ನ ಆಡಿ ತೋರಿಸ್ತೀನಿ. ಸ್ವಲ್ಪ ತೋರಿಸ್ತೀನಿ ಅಷ್ಟೇ, ಆಡಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಅನ್ನೋದು ಮುಗೀತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಆಗೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ನಾನು ಎಕ್ಸ್ಬಾಕ್ಸ್ಗೂ ಪ್ಲೇಸ್ಟೇಷನ್ಗೂ ಕಂಪ್ಯಾರಿಸನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟ್ಯೂಟ್ಸ್.